ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಞಾನಬಿಂದು ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 2026-27ನೇ ಸಾಲಿನಲ್ಲಿ RTE ಅಂದರೆ ರೈಟ್ ಟು ಎಜುಕೇಷನ್ ಎಂಬ ಒಂದು ಕಾಯ್ದೆ ಅಡಿಯಲ್ಲಿ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಎಂಬ ಒಂದು ಕಾಯ್ದೆಯ ಅನ್ವಯವಾಗಿ ಬಡತನ ಮತ್ತು ಹಿಂದುಳಿದ ವರ್ಗಗಳ ಕುಟುಂಬದಲ್ಲಿರುವಂಥ ಒಂದು ಮಕ್ಕಳಿಗೆ ಉಚಿತವಾದಂಥ ಶಿಕ್ಷಣವನ್ನು ನೀಡುವುದಕ್ಕೋಸ್ಕರ ಖಾಸಗಿ ಶಾಲೆಗಳಲ್ಲಿ 25% ಸೀಟ್ಗಳನ್ನು ಮೀಸಲಿರಿಸಲಾಯಿತು. ಅಂಥ ಒಂದು ಸೀಟ್ಗಳಿಗೆ ಅರ್ಜಿಗಳನ್ನು ಪ್ರಾರಂಭ ಮಾಡಲಾಯಿತು 21/4/2026. ನೆಕ್ಸ್ಟ್ ಈ ಒಂದು ಅರ್ಜಿಗಳು 17/5/2026 ಮುಕ್ತಾಯವಾಗಿದ್ದು, ಈ ಒಂದು ಅರ್ಜಿಗಳನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡಲಾಗುತ್ತದೆ, ಯಾವ ದಿನಾಂಕದಂದು ಮೊದಲನೇ ಸುತ್ತು ಮತ್ತು ಎರಡನೇ ಸುತ್ತಿನ ಒಂದು ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗುತ್ತದೆ ಎಂಬುದನ್ನು ನೋಡ್ತಾ ಹೋಗೋಣ. 2026-27ನೇ ಸಾಲಿನಲ್ಲಿ ರೈಟ್ ಟು ಎಜುಕೇಷನ್ ಅಂದರೆ RTE ಸೀಟ್ಗಳ ಒಂದು ಅಪ್ಲಿಕೇಶನ್ಗಳ ಬಗ್ಗೆ ಆಯ್ಕೆಯ ಪಟ್ಟಿ ಅಂದರೆ ಪರಿಷ್ಕೃತ ಪಟ್ಟಿಯ ಬಗ್ಗೆ ಸರ್ಕಾರದಿಂದ ಪ್ರಕಟಣೆಯಾಗುವಂಥ ಒಂದು ದಿನಾಂಕಗಳನ್ನು ಹೊರಡಿಸಲಾಗಿದೆ. ಆ ಒಂದು ದಿನಾಂಕಗಳ ಬಗ್ಗೆ ನೋಡೋದಾದರೆ, ಮೊದಲನೇದಾಗಿ 22/5/2026 ಅಂತಿಮವಾದಂಥ ಅಂದರೆ ಅರ್ಹ ಅಭ್ಯರ್ಥಿಗಳ ಅಂತಿಮವಾದಂಥ ಒಂದು ಪಟ್ಟಿ ಪ್ರಕಟಣೆಯಾಗುತ್ತೆ. ನೆಕ್ಸ್ಟು 25/5/2026 ಆನ್ಲೈನ್ ಲಾಟರಿ ಮೂಲಕ ಮೊದಲ ಸುತ್ತಿನ ಒಂದು ಸೀಟಿನ ಹಂಚಿಕೆಯನ್ನು ಪ್ರಕಟಣೆ ಮಾಡಲಾಗುತ್ತದೆ. ನೆಕ್ಸ್ಟ್ 26/5/2026 8/6/2026 ಆಯ್ಕೆಯಾದಂಥ ಒಂದು ವಿದ್ಯಾರ್ಥಿಗಳು ಅಲ್ಲಿ ದಾಖಲಾತಿಯನ್ನು ಮಾಡಿಕೊಳ್ಬೇಕಾಗುತ್ತೆ. ನೆಕ್ಸ್ಟು ಎರಡನೇ ಸುತ್ತಿನ ಒಂದು ಸೀಟು ಹಂಚಿಕೆ ದಿನಾಂಕ 12/6/2026 ಪ್ರಕಟಣೆಯಾಗುತ್ತೆ. ನೆಕ್ಸ್ಟ್ 13/6/2026 19/6/2026 ಆಯ್ಕೆಯಾದಂತಹ ಒಂದು ವಿದ್ಯಾರ್ಥಿಗಳಿಗೆ ಆ ಒಂದು ಶಾಲೆಗಳಲ್ಲಿ ದಾಖಲಾತಿಯನ್ನು ಮಾಡಿಸಬೇಕಾಗುತ್ತೆ. ಮೊದಲನೇ ಸುತ್ತು ಮತ್ತು ಎರಡನೇ ಸುತ್ತಿನಲ್ಲಿ ಆಯ್ಕೆಯಾದಂಥ ಒಂದು ಅಭ್ಯರ್ಥಿಗಳ ದಾಖಲಾತಿಯ ನಂತರ ಆ ಒಂದು ದಾಖಲಾದಂಥ ಅಭ್ಯರ್ಥಿಗಳನ್ನು ಆನ್ಲೈನ್ಗಳಲ್ಲಿ ಅವರ ಒಂದು ಫುಲ್ ಡೀಟೇಲ್ಸನ್ನು ಅಪ್ಲೋಡ್ ಮಾಡಲಾಗುತ್ತದೆ. ಈ ಒಂದು ಸೌಲಭ್ಯವನ್ನು ಆಯ್ಕೆಯಾದಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಪಡೆದುಕೊಳ್ಳಿ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ, ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.